ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನ್ಯೂ ಇಯರ್ಗೆ ನರೇಂದ್ರ ಮೋದಿ ಬಿಗ್ ಗಿಫ್ಟ್ ಅನ್ನು ಕೊಡ್ತಿದ್ದಾರೆ ಭಾರತೀಯರಿಗೆ. ಭಾರತ ಸರ್ಕಾರದಿಂದ ಬಹಳ ದೊಡ್ಡ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಈ ಹೊಸ ವರ್ಷದ ಹೊಸ್ತಿಲಲ್ಲಿರುವಾಗ ವೆಲ್ಕಮ್ ಮಾಡ್ತಿರೋ ಹೊತ್ತಲ್ಲಿ ಯಾವ ರೀತಿ ರಿಪೋರ್ಟ್ ಕಾರ್ಡನ್ನು ಇಟ್ಟಿದ್ದಾರೆ ಸ್ವತಃ ಮೋದಿ, ಅದನ್ನೇ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಳೆದ ಒಂದು ವರ್ಷ ಭಾರತದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಆಗಿದೆ. ದಶಕದಲ್ಲಿ ಮೋದಿ ಅವಧಿಯಲ್ಲಿ ಆಗಿದ್ದೇನು ಅನ್ನೋದನ್ನು ನೋಡಿದ್ದೀವಿ. ಈಗಾಗಲೇ ಹಲವು ರಿಪೋರ್ಟ್ಸ್ ಇಟ್ಟಿದ್ದೀವಿ. ಈಗ ಈ ಒಂದು ವರ್ಷದಲ್ಲಿ 2025ನೇ ವರ್ಷದಲ್ಲಿ ಎಷ್ಟು ದೊಡ್ಡ ಕ್ರಾಂತಿಯನ್ನು ನೋಡಿದೆ ಈ ದೇಶ. ಅಂಕಿಅಂಶಗಳ ಸಮೇತ ಮೋದಿ ಆ ಲೆಕ್ಕಾಚಾರವನ್ನು ಇಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಗುಡ್ ನ್ಯೂಸ್ ಏನು ಅಂತ ಕೇಳಿದ್ರೆ, ನಂಬರ್ 4ಗೆ ಅಂದರೆ ಜಗತ್ತಲ್ಲಿ 4ನೇ ಸ್ಥಾನಕ್ಕೆ, 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿ ಈಗ ಭಾರತ ಗರಿ ಮೂಡಿಸಿಕೊಂಡಿದೆ. 4ನೇ ಸ್ಥಾನಕ್ಕೆ ಈಗಾಗಲೇ ಬೇರೆ ಬೇರೆ ಸೆಕ್ಟರಲ್ಲಿ ಜಪಾನನ್ನು ಹಿಂದಿಕ್ಕಿದ್ದು ತುಂಬ ದಿನಗಳಾಗಿ ಹೋಯಿತು. ಆದರೆ ಅಧಿಕೃತವಾಗಿ ಎಲ್ಲ ಬಗೆಯಲ್ಲೂ 100% ಎಲ್ಲ ಸೆಕ್ಟರು ಮತ್ತೊಂದು ಆರ್ಥಿಕವಾಗಿ ಈಗ ಜಪಾನ್ ಹಿಂದಿಕ್ಕಿ ಭಾರತ ನಂಬರ್ 4. ಅಮೆರಿಕ, ಚೀನಾ, ಜರ್ಮನಿ ಬಳಿಕ ಭಾರತ ನಂಬರ್ 4 ಆಗಿದೆ. 2027ರ ಆರಂಭದಲ್ಲಿ ಬಹುತೇಕ ಆ ವರ್ಷದಲ್ಲಿ ನಂಬರ್ 3 ಅಂದರೆ ಟಾಪ್ 3 ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಲಿದೆ ಅನ್ನುವಂಥ ಗುಡ್ ನ್ಯೂಸ್ ಈಗ ಸಿಗ್ತಾ ಇದೆ. ವಿಕಸಿತ ಭಾರತದತ್ತ ನಾಗಾಲೋಟದ ಪ್ರಯಾಣ ಮುಂದುವರೆಸಿರೋ ಭಾರತ ಆರ್ಥಿಕತೆಯ ಗಾತ್ರದಲ್ಲಿ ಜಪಾನ್ ದೇಶವನ್ನು ಮಣಿಸಿ ವಿಶ್ವದ 4ನೇ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2030ರ ಒಳಗಡೆ ನಾವು ಟಾಪ್ 3ಯಲ್ಲಿ ಇರ್ತೀವಿ ಅನ್ನೋದು ಕೂಡ ಅಷ್ಟೇ ಸಂತಸದ ವಿಚಾರ. ಭಾರತದ GDP ಮೌಲ್ಯ $4.18 ಲಕ್ಷ ಕೋಟಿ ಅಂತ ಈಗ ಹೇಳಲಾಗ್ತಿರೋದು. ಜಪಾನ್ GDP ಮೌಲ್ಯಕ್ಕಿಂತ ಬಹಳ ದೊಡ್ಡ ಮಟ್ಟದ್ದಾಗಿದೆ. ಮುಂದಿನ 2-3 ವರ್ಷಗಳಲ್ಲಿ ಭಾರತದ GDP ಮೌಲ್ಯ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಎಷ್ಟಿರೋದು 4.18. ಮುಂದಿನ 2-3 ವರ್ಷಗಳಲ್ಲಿ 7.3 ಅಂದರೆ ಬಹುತೇಕ ಹೆಚ್ಚು ಕಡಿಮೆ, ಒಂದು ಸ್ವಲ್ಪ ಕಡಿಮೆನೇ ಅಂದ್ಕೊಳ್ಳಿ, ಡಬಲ್ಲು ಈಗಿರೋದಕ್ಕಿಂತ ಆಲ್ಮೋಸ್ಟ್ ಡಬಲ್ ಆಗ್ತಾ ಹೋಗುತ್ತೆ ಇನ್ನೆರಡು 3 ವರ್ಷಗಳಲ್ಲಿ. ಈಗ ಎಲ್ಲರ ಪ್ರಶ್ನೆ ಅದೇ ಅಲ್ವಾ, ಭಾರತ ತುಂಬ ವೇಗವಾಗಿ ಬೆಳೀತಿದೆ. ಹೌದು, ತುಂಬ ವೇಗವಾಗಿ ಬೆಳೀತಿದೆ. ಚೀನಾ GDP, ಅಮೆರಿಕ GDP ನೋಡ್ರಪ್ಪ, ಭಾರತದ ನೋಡಿ ಅನ್ನೋ ಆನ್ಸರ್ ಬರುತ್ತೆ. ಮೋದಿ ವಿರೋಧಿಗಳು ಅಥವಾ ವಿರೋಧ ಪಕ್ಷಗಳು ಹೇಳೋದಿದನ್ನೇ. ಆದರೆ ಭಾರತ ಯಾವ ರೇಟಲ್ಲಿ ಬೆಳೀತಿದೆ ಅನ್ನೋದಕ್ಕೆ ಈಗ 10 ವರ್ಷಗಳ ಹಿಂದೆ ಯಾವ ಸ್ಥಾನದಲ್ಲಿತ್ತು ಮತ್ತು ಹಿಂದಿನ ಸರ್ಕಾರದ ವಿತ್ತ ಸಚಿವರು ನಾವು 12ನೇ ದೊಡ್ಡ ಆರ್ಥಿಕತೆಯಾಗಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಿದ್ದು, ಇದೆಲ್ಲ ಆವಾಗವಾಗ BJP ನೆನಪಿಸ್ತಾ ಇರುತ್ತೆ. ಈಗ ಭಾರತ 4ನೇ ದೊಡ್ಡ ಆರ್ಥಿಕತೆ, ಇನ್ನೆರಡು ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಬರುತ್ತೆ. ಈಗ 4.18 ಇರೋದು 7.3, ಹತ್ತತ್ರ 7.5 ಲಕ್ಷ ಕೋಟಿ ಡಾಲರ್ಗೆ ಏರಿಕೆ ಆಗಲಿದ್ದು. ಅಂದರೆ ನಮ್ಮ ಜರ್ನಿ ವರ್ಷದಿಂದ ವರ್ಷಕ್ಕೆ ಅಟ್ಲೀಸ್ಟ್ 2 ವರ್ಷಗಳಲ್ಲಿ ಡಬಲ್ ಆಗೋ ರೀತಿಯಲ್ಲಿ ಈಗ ವೇಗವಾಗಿ ಸಾಗ್ತಿದ್ದೀವಿ. ಹಾಗಾಗಿ ನಾವು ಚೀನಾವನ್ನು ಹಿಂದಿಕ್ಕೋದು ಸಾಧ್ಯವಾ ಅಸಾಧ್ಯವಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಇದರಲ್ಲೇ ಚೀನಾ ಒಂದೊಂದು ಸಲ ಒಂದೊಂದು ಕ್ವಾರ್ಟ್ರಲ್ಲಿ ನೆಗೆಟಿವ್ ಟ್ರೆಂಡನ್ನು ನೋಡ್ತಾ ಇದೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಡ್ರಾಪ್ ಆಗಿದೆ. ಪರಿಸ್ಥಿತಿ ಕಂಟ್ರೋಲ್ಗೆ ಬರದಿರೋ ರೀತಿಯಲ್ಲಿ ಆಕ್ರೋಶ ಸಿಡಿದಿದೆ ಒಳಗಡೆ. ಇದೆಲ್ಲ ಗಮನಿಸ್ತಾ ಇದ್ದೀವಿ. ಈ ಎಲ್ಲ ಅಂಕಿಅಂಶಗಳನ್ನು ಭಾರತ ಸರ್ಕಾರವೇ ಕೊಡ್ತಾ ಇದೆ. ಇನ್ನು 2-3 ವರ್ಷಗಳಲ್ಲಿ ಭಾರತ ಎಲ್ಲಿರುತ್ತೆ, ಯಾವ ಸ್ಥಾನದಲ್ಲಿ ಇರುತ್ತೆ ಅಂತ. ವಿವಿಧ ವಲಯಗಳ ಉತ್ತಮ ಬೆಳವಣಿಗೆಯೊಂದಿಗೆ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆಯೂ ಕೂಡ ಭಾರತ. ಜಗತ್ತಿನಲ್ಲಿಯೇ ಅತಿ ವೇಗವಾಗಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ನಮ್ಮದಾಗಿದೆ ಅನ್ನೋದು ಹೆಗ್ಗಳಿಕೆಯ ವಿಚಾರ. ಇಷ್ಟೆಲ್ಲ ಸವಾಲುಗಳ ನಡುವೆ ಈಗ ಗೊತ್ತಾಗುತ್ತೆ ಯಾಕೆ ಬಾಂಗ್ಲಾ ಬ್ಯಾಕ್ ಟು ಬ್ಯಾಕ್ ಹಿಂದೂಗಳ ಹತ್ಯೆ ಮಾಡ್ತಿದೆ, ಯಾಕೆ ಪಾಕಿಸ್ತಾನ ಯುದ್ಧ ಬಯಸ್ತಿದೆ, ಯಾಕೆ ಅಮೆರಿಕ ಪದೇ ಪದೇ ಕೆಣಕ್ತಾ ಇದೆ. ಇಷ್ಟೇ ಸಿಂಪಲ್. ಭಾರತ ಈ ಬೆಳವಣಿಗೆಗೆ ಬ್ರೇಕ್ ಹಾಕಬೇಕು ಅಂತ 2025-26ನೇ ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕ ಅಂದರೆ ಜುಲೈ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲಿ ಭಾರತದ ನಿಜವಾದ GDP 8.2%, ಮೊದಲ ತ್ರೈಮಾಸಿಕದಲ್ಲಿ 7.8% ಬೆಳವಣಿಗೆ ಕಂಡಿದೆ. 2024-25 ಕೊನೆ ತ್ರೈಮಾಸಿಕದಲ್ಲೂ ಕೂಡ 7.4% GDP ಪ್ರಗತಿ ದಾಖಲಾಯಿತು. ಸೊ ಭಾರತ GDP ಗ್ರೋತಲ್ಲಿ ಹೆಂಗಿದೆ ಅಂದರೆ ವೇಗ, ಯಾರು ಏನು ಪ್ರೆಡಿಕ್ಟ್ ಮಾಡ್ತಿದ್ದಾರಲ್ಲ ಅದನ್ನು ಪದೇ ಪದೇ ಚೇಂಜ್ ಮಾಡಿ ಕೊಡ್ತಾರೆ. ಜಾಗತಿಕ ಸಂಸ್ಥೆಗಳು IMF ಇರಬಹುದು, S&P ಇರಬಹುದು, ಗೋಲ್ಡ್ಮನ್ ಸ್ಯಾಕ್ ರಿಪೋರ್ಟ್ ಇರಬಹುದು, ಇವೆಲ್ಲವೂ ಹೆಂಗೆ ಬರ್ತಿದೆ ಅಂದರೆ ಮೊದಲೊಂದು ನಂಬರ್ ಕೊಟ್ಟಿರ್ತಾರೆ, ಆಮೇಲೆ ಕೆಲವು ತಿಂಗಳುಗಳ ಬಳಿಕ
ಇಲ್ಲ ಇದನ್ನು ಕ್ರಾಸ್ ಮಾಡುತ್ತೆ ಅಂತ ಮತ್ತೆ ನಂಬರನ್ನು ಚೇಂಜ್ ಮಾಡಿಕೊಡ್ತಿದ್ದಾರೆ. ಅದು ಪದೇ ಪದೇ ಆಗ್ತಿದೆ. ಭಾರತದ SBI ಪ್ರೆಡಿಕ್ಷನ್ನು ಸರ್ವೆ ಸಮೀಕ್ಷೆಗಳು ಕೂಡ ಉಲ್ಟಾ ಆದವು. RBI ಹೇಳಿದ್ದಕ್ಕಿಂತಲೂ ಜಾಸ್ತಿ ಬಂತು. ಸೊ ಭಾರತದ ಗ್ರೋತ್ ರೇಟ್ ಈಗ ಎಲ್ಲರ ಊಹೆ ಲೆಕ್ಕಾಚಾರಗಳನ್ನು ಎಕ್ಸ್ಪರ್ಟ್ ಕ್ಯಾಲ್ಕುಲೇಷನ್ನನ್ನೇ ತಲೆ ಕೆಳಗು ಮಾಡೋ ರೀತಿಯಲ್ಲಿ ಮುಂದೆ ಸಾಗ್ತಿರೋದು. ದೇಶೀಯವಾಗಿ ಹೆಚ್ಚಿದ ಬೇಡಿಕೆ ವಿವಿಧ ವಲಯಗಳಲ್ಲಿ ಉತ್ಪಾದನೆ ಹೆಚ್ಚಳಕ್ಕೆ ದಾರಿ ಮಾಡಿಕೊಟ್ಟಿದೆ. GDP ಪ್ರಗತಿಗೆ ಇದು ನೇರವಾಗಿ ಕಾರಣವಾಗಿದೆ. ಇದು ಬಂದ ತಕ್ಷಣ ಬಹಳಷ್ಟು ಜನ ಕೇಳೋದು, ರೂಪಾಯಿ ವ್ಯಾಲ್ಯೂ ಯಾಕೆ ಈ ಥರ ಹಿಂದು ಕಂಡಿರಿಯದ ರೀತಿಯಲ್ಲಿ 90 ಆಗಿದೆಯಲ್ಲ, 90 ರೂಪಾಯಿಗೆ ಬಂದು ನಿಂತಿದೆಯಲ್ಲ? ಸಹಜವಾಗಿ ಇದು ಟ್ರಂಪ್ ಟ್ಯಾರಿಫ್ನ ಒಂದು ಕಾರಣ. ಮತ್ತು ನಾವು ಸಿಕ್ಕಾಪಟ್ಟೆ ಈಗ ಈ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ. ಅದು ಟ್ರೇಡ್ ಡಿಫಿಸಿಟ್ ಆಗ್ತಾ ಇದೆ. ಹಾಗಂತ ಆ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ದೇಶಕ್ಕೆ ತುಂಬ ಲಾಭ ಆಗ್ತಿದೆ. ಅದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಜೊತೆಗೆ ಈ ರೂಪಿ ವ್ಯಾಲ್ಯೂ ಬಿದ್ದಿದೆಯಲ್ಲ, ಈ ಸಲ ನಾವು ಅದನ್ನು ಮೇಕ್ ಓವರ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಏನೇನೋ ವ್ಯವಸ್ಥೆ ಮಾಡಿ ರೂಪಾಯಿ ವ್ಯಾಲ್ಯೂ ನಾವು ಅಷ್ಟೆಲ್ಲ ಜಾಸ್ತಿ ಆಗಿಲ್ಲ ಅಂತ ತೋರಿಸುವಂತಹ ಹಪಹಪಿಯಲ್ಲಿಲ್ಲ. RBI ತುಂಬ ಕ್ಲಿಯರ್ ಆಗಿದೆ ಈ ವಿಚಾರದಲ್ಲಿ. ರೂಪಿ ವ್ಯಾಲ್ಯೂ ಏನು ಬಿದ್ದಿಲ್ಲ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ. ಬಿದ್ದಿದೆಯಾ, ಒಳ್ಳೇದಾಯಿತು ಬಿಡಿ. ಬೇರೆ ದೇಶಗಳು ನಮ್ಮಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ನಮಗೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಆ ದೇಶಗಳ ಜೊತೆಗೆ ಟ್ರೇಡ್ ಡೀಲ್ ಯಶಸ್ವಿ ಆಗೋದಕ್ಕೆ ಇದು ಕಾರಣವಾಗ್ತಿದೆ, ನಂಬರ್ 1. ಹಾಗೆ ನಮ್ಮ ಹತ್ರ ಈ ರಿಸರ್ವ್ ಇಟ್ಟಿರುವಂಥ ಮೊತ್ತ ಎಲ್ಲವೂ ತುಂಬ ಚೆನ್ನಾಗಿದೆ. ಈ ಸಲ ನಮಗೇನೂ ಸಮಸ್ಯೆ ಇಲ್ಲ. ಹಾಗಾಗಿ ಭಾರತ ಇಲ್ಲಿನ RBI ಈ ರೂಪಿ ವ್ಯಾಲ್ಯೂ ಬಿದ್ದಿರೋದನ್ನು ಅವಕಾಶವಾಗಿ ಪರಿವರ್ತಿಸ್ಕೊಳ್ತಾ ಇದೆ. ಕೆಲವು ಕುತಂತ್ರ ಮತ್ತು ನಮ್ಮದೇ ಆದಂತಹ ಈ ಲೆಕ್ಕಾಚಾರ ಇಂಪೋರ್ಟ್ ಮಾಡ್ಕೊಳ್ತಿರೋದು, ಅದು ಈ ರೂಪಿ ವ್ಯಾಲ್ಯೂ ಬಿದ್ದಿರೋದಕ್ಕೆ ಕಾರಣ. ಸೊ ಅದು ಭಾರತದ ಆರ್ಥಿಕತೆ ಬಿದ್ದಿದೆ ಅನ್ನೋದು ಅಲ್ಲವೇ ಅಲ್ಲ. ಇದು ಎಕ್ಸ್ಪರ್ಟ್ಗಳೇ ಹೇಳ್ತಿರೋದು ಕ್ಲಿಯರ್ ಕಟ್ಟಾಗಿ, ನಂಬರ್ 1. ಇನ್ನು GDP ಈ ವಿವಿಧ ಅಂತಾರಾಷ್ಟ್ರೀಯ ಏಜೆನ್ಸಿಗಳ ವರದಿಗಳಲ್ಲೂ ಕೂಡ ಭಾರತ ಆಶಾದಾಯಕ ಬೆಳವಣಿಗೆ ಅಂತಾನೆ ಎಲ್ಲ ಕಡೆ ರೇಟಿಂಗ್ ಕೂಡ ಉತ್ತಮವಾಗಿದೆ. ಹಾಗಾಗಿ ಇನ್ವೆಸ್ಟರ್ಸ್ ಕೂಡ ಭಾರತದತ್ತ ನೋಡ್ತಿದ್ದಾರೆ. ಅಮೆರಿಕ ಪಾಪ ಬಾಯ್ ಬಡ್ಕೊಳ್ತಿದೆ, ಐಫೋನು ಪ್ರೊಡಕ್ಷನ್ ಮಾಡಬೇಡಿ ಅಂತೂ. ಆ್ಯಪಲ್ಲು ಮತ್ತಷ್ಟು ಹೆಚ್ಚಿಗೆ ಟೈಅಪ್ ಚೆನ್ನಾಗಿ ಇನ್ನೂ ಗಟ್ಟಿ ಮಾಡ್ಕೊಳ್ತು. ಮೈಕ್ರೋಸಾಫ್ಟಿಂದ ಹಿಡಿದು ಬೇರೆ ಬೇರೆ ವಲಯಗಳಲ್ಲಿ, ಅದು AI ಇರಬಹುದು, ಸೆಮಿಕಂಡಕ್ಟರ್ ಇರಬಹುದು, ದೈತ್ಯ ಕಂಪನಿಗಳು, ಸಾಫ್ಟ್ವೇರ್ ದಿಗ್ಗಜ ಕಂಪನಿಗಳು ಎಲ್ಲ ಭಾರತದತ್ತ ಬಂದು ಹಿಂದೆಂದೂ ಕಂಡರಿಯದ ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರೋದು ಗಮನಿಸ್ತಾ ಇದ್ದೀವಿ ನಾವು. ಹಾಗಾಗಿ ಭಾರತ ಆರ್ಥಿಕವಾಗಿ ವೀಕ್ ಆಗಿದೆಯಾ ಸ್ಟ್ರಾಂಗ್ ಆಗಿದೆಯಾ ಅನ್ನೋದನ್ನು ಅದರಲ್ಲೇ ಡಿಸೈಡ್ ಮಾಡಬಹುದು. ಅವ್ರಿಗೆ ಭವಿಷ್ಯ ಕಾಣದೆ ಭಾರತವೇ ಡೆಸ್ಟಿನೇಷನ್ ಅಂತ ಹುಡ್ಕೊಂಡು ಬರೋಕ್ಕೆ ಸಾಧ್ಯನಾ? 2047 ಒಳಗಡೆ ಅಟ್ಲೀಸ್ಟ್ 2047ಕ್ಕೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸೋ ನಿಟ್ಟಿನಲ್ಲಿ ದೀರ್ಘಾವಧಿಯ ಪ್ರಗತಿಯನ್ನು ಕಾಯ್ದುಕೊಳ್ಬೇಕಾಗಿದೆ. ಇದಕ್ಕೆ ಎಲ್ಲ ವಲಯಗಳಲ್ಲೂ ಸಮರೋಪಾದಿಯಲ್ಲಿ ಸುಧಾರಣೆಯನ್ನು ಮಾಡ್ತಿದ್ದೀವಿ ಅಂತ ನರೇಂದ್ರ ಮೋದಿಯವರು ಈ ವರ್ಷಕ್ಕೆ, ಹೊಸ ವರ್ಷದ ಸ್ವಾಗತ ಮಾಡೋ ಹೊತ್ತಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. G20 ಆರ್ಥಿಕತೆಗಳಲ್ಲೇ ಅತ್ಯಂತ ವೇಗವಾಗಿ ಭಾರತ ಬೆಳೀತಿದೆ. 6.4%. 2026ರಲ್ಲಿ ಭಾರತ ಪ್ರಗತಿ ದರವನ್ನು 6.5 ಅಂತ ಅಂದಾಜಿಸಲಾಗಿದೆ. ಹಾಗೆ 2027ರಲ್ಲಿ ಪ್ರಗತಿ ದರ 6.5% ತಲುಪತ್ತೆ ಅನ್ನುವಂಥ ಪ್ರೆಡಿಕ್ಷನ್ ಇದೆ. ಮತ್ತೊಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೂಡೀಸ್ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF 2025ರಲ್ಲಿ ಭಾರತದ GDP 6.2 ಇರುತ್ತೆ ಅಂತ, ಮತ್ತು 2026ರಲ್ಲಿ 6.2 ದರದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಿದೆ. ಸೊ ಎಲ್ಲರ ರಿಪೋರ್ಟ್ಸು ಮಿನಿಮಮ್ ಪ್ರೆಡಿಕ್ಷನ್ನೇ ತುಂಬ ಉತ್ತಮವಾದ ನಂಬರನ್ನ ಕೊಡ್ತಾ ಇರೋದು. ದೇಶದಲ್ಲಿ ಹಣದುಬ್ಬರ ಹಿಡಿತದಲ್ಲಿದ್ದು ನಿರುದ್ಯೋಗ ಪ್ರಮಾಣ ಇಳಿಮುಖವಾಗಿದೆ ಈ ವರ್ಷದಲ್ಲಿ ಅನ್ನೋದು ಕೂಡ ಮೇಜರ್ ವಿಚಾರ. ದೇಶದಲ್ಲಿ ರಫ್ತು ವಲಯದಲ್ಲಿ ಸತತವಾಗಿ ಸುಧಾರಣೆ ಆಗ್ತಿದೆ, ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಿದೆ, ಸರ್ವಿಸ್ ಸೆಕ್ಟರ್ ಕೂಡ ತುಂಬ ಒಳ್ಳೆ ಔಟ್ಕಮ್ ನೋಡ್ತಿದೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಿದೆ. ಇದೆಲ್ಲವೂ ಕೂಡ ನಮ್ಮ ಆರ್ಥಿಕ ಪ್ರಗತಿಗೆ ನಿರಂತರವಾಗಿ ಕೊಡುಗೆಯನ್ನು ಕೊಡ್ತಾ ಇರೋದು. ಅದರ ಜೊತೆಗೆ ನೋಡಿ, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ ಮತ್ತು ಐಸ್ಲ್ಯಾಂಡ್ ಒಳಗೊಂಡಿರುವಂಥ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಜೊತೆಗಿನ ಮುಕ್ತ ವ್ಯಾಪಾರ ಫ್ರೀ ಟ್ರೇಡ್ ಒಪ್ಪಂದ ಕಾರ್ಯರೂಪಕ್ಕೆ ಬಂದಿದೆ. ಇದು ಫಸ್ಟ್ ಟೈಮ್ ಆಗಿರೋದು. ಅಭಿವೃದ್ಧಿ ಹೊಂದಿದ ಯುರೋಪಿಯನ್ ಆರ್ಥಿಕತೆಗಳೊಂದಿಗೆ ಭಾರತ ಮೊದಲ ಮುಕ್ತ ವ್ಯಾಪಾರ ಒಪ್ಪಂದ ಇದಾಗಿದೆ. ಜೊತೆಗೆ ನೋಡಿ, ಉದ್ಯೋಗ ಸೃಷ್ಟಿಯಲ್ಲೂ ಕೂಡ ಅತ್ಯಂತ
ಬಹಳ ದೊಡ್ಡ ಸುಧಾರಣೆ. ರಾಮ್ಜಿ ಕೂಡ ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಿದೆ, ಮೈಲಿಗಲ್ಲು ಸುಧಾರಣೆ ಇದು ಅಂತ ಮೋದಿ ಹೇಳ್ತಾ ಹೋಗಿದ್ದಾರೆ. ಭಾರತ ರಾಮ್ಜಿ ಕಾಯ್ದೆ 2025 ಅಡಿ ಉದ್ಯೋಗ ಖಾತ್ರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಿರೋದು ಇದು ಹಳ್ಳಿಯ ಮೂಲಸೌಕರ್ಯ ಮತ್ತು ಜೀವನೋಪಾಯವನ್ನು ಬಲಪಡಿಸೋದಕ್ಕೆ ಕಾರಣವಾಗಿದೆ ಅಂತ ಹೇಳ್ತಿದ್ದಾರೆ. ಶಿಕ್ಷಣ ಸುಧಾರಣೆಗೆ ಈ ವರ್ಷ ಬಹಳ ಪ್ರಮುಖವಾದದ್ದು ಏಕೀಕೃತ ಉನ್ನತ ಶಿಕ್ಷಣ ನಿಯಂತ್ರಣ ಸಂಸ್ಥೆಯನ್ನು ಸ್ಥಾಪಿಸಿ UGC ಹಾಗೆ AICTE NCTE ಇಂತಹ ಒಂದಕ್ಕೊಂದು ಸಂಬಂಧಪಟ್ಟ ವಿವಿಧ ಸಂಸ್ಥೆಗಳ ಬದಲಿಗೆ ವಿಕಸಿತ ಭಾರತದ ಶಿಕ್ಷಣ ಅಧಿಷ್ಠಾನ ಅನ್ನುವಂಥ ಒಂದೇ ಸಂಸ್ಥೆಗೆ ತರುವತ್ತ ಕಾರ್ಯ ನಡೆದಿದೆ. ಇದು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಕ್ರಾಂತಿಗೆ ಕಾರಣವಾಗ್ತಿದೆ ಅಂತ ವಿವಿಧ ವಲಯಗಳಲ್ಲಿ ಈ ವರ್ಷ ಭಾರತ ಏನನ್ನು ಸಾಧಿಸಿದೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಆಪರೇಷನ್ ಸಿಂಧೂರ 1 ಶತಮಾನದವರೆಗೆ ಸ್ಟಡಿ ಮಟೀರಿಯಲ್ ಆಗ್ತಿದೆ ಅಂತ ನಾವೇನು ಹೇಳಬೇಕಾಗಿಲ್ಲ. ಸ್ವೀಡಿಷ್ ಎಕ್ಸ್ಪರ್ಟ್ ಅದನ್ನು ಹೇಳಿದರು. ಯಾಕೆಂದರೆ ಬರೀ 4 ದಿನಗಳಲ್ಲಿ ಜಗತ್ತೇ ನಿಬ್ಬೆರಗಾಗಿದೆ ಭಾರತದ ಮಾಡೆಲ್ಗೆ. ಬರೀ 4 ದಿನಗಳಲ್ಲಿ 11 ಏರ್ ಬೇಸ್ಗಳನ್ನು ಹೊಡೆದಾಕಿ, 9 ಟೆರರ್ ಬೇಸ್ಗಳನ್ನು ಹೊಡೆದಾಕಿ, 19 ಏರ್ಕ್ರಾಫ್ಟ್ಗಳನ್ನು ಪುಡಿಯಾಗಿಸಿ, ಪಾಕಿಸ್ತಾನದ ನ್ಯೂಕ್ಲಿಯರ್ ಕಮಾಂಡ್ ಹಬ್ಸ್ ಪ್ರಿಸೈಸ್ ಸ್ಟ್ರೈಕ್ ಆಯಿತು. ಇಷ್ಟೆಲ್ಲವನ್ನು ಬರೀ 4 ದಿನಗಳಲ್ಲಿ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂಥ ಒಂದು ಅಚ್ಚರಿಯ ಮಾಡೆಲನ್ನು ಭಾರತ ಸೆಟ್ ಮಾಡಿ ತೋರಿಸ್ತು. ಇದು ಕೂಡ ಈ ವರ್ಷ ಭಾರತದ ಶಕ್ತಿ ಏನು ಅಂತ ತೋರಿಸ್ಕೊಟ್ಟಂತಹ ಒಂದು ಬಹುದೊಡ್ಡ ಐತಿಹಾಸಿಕ ಬೆಳವಣಿಗೆಯೇ ಸರಿ. ಸೊ ಭಾರತ ಇವತ್ತು ಎಲ್ಲಿ ನಿಂತಿದೆ? ಹೊಸ ವರ್ಷದ ಹೊಸ್ತಿಲಲ್ಲಿ ನಿರಂತರವಾದಂತಹ ಪ್ರಗತಿ, ಅತಿ ವೇಗವಾಗಿ ನಾವು ಜಾಗತಿಕವಾಗಿ ಅತ್ಯಂತ ಬಲಿಷ್ಠ ಸ್ಥಾನವನ್ನು ಅಲಂಕರಿಸೋದಕ್ಕೆ ಮುನ್ನುಗ್ತಾ ಇದ್ದೀವಿ ಅನ್ನೋದು ಭಾರತೀಯರಿಗೆ ಪ್ರಧಾನಿ ಮೋದಿ ಕೊಟ್ಟಿರುವಂಥ ಶುಭ ಸುದ್ದಿ ಹೊಸ ವರ್ಷದ ಹೊಸ್ತಿಲಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.